ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಕಥೆಗಳ ಸರಣಿ ನಿರ್ದೇಶಕ ಅನ್ನೋ ನಿರ್ದೇಶಕ ಈ ಸರಣಿಗೆ, ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸತ್ಯಮೇವ ಜಯತೆ. ಸ್ನೇಹಿತರೆ, ಇವತ್ತು ಜುಲೈ 9 ನನ್ನ ಹುಟ್ಟುಹಬ್ಬ. ಹುಟ್ಟುಹಬ್ಬದ ದಿವಸ ನಿಮ್ಮ ಮುಂದೆ ಬಂದು ಮಾತಾಡ್ತಿರೋದು ತುಂಬ ಖುಷಿ ಕೊಟ್ಟಿದೆ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಹರಕೆ, ಹಾರೈಕೆ, ಆಶೀರ್ವಾದ ನನ್ನ ಮೇಲಿರಲಿ. ಹುಟ್ಟುಹಬ್ಬ ಅಂತಂದರೆ ನನಗೆ ಮೈನ್ ಟ್ರ್ಯಾಕ್ ಹೋಗೋಕ್ಕೆ ಮುಂಚೆ ಇದೊಂದು ನಾನು ನಿಮಗೆ ಕೊಡೋ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ. ಹುಟ್ಟುಹಬ್ಬ ಅಂತಂದರೆ ನನಗೆ ನನ್ನ ಚೈಲ್ಡ್ಹುಡ್ ಜ್ಞಾಪಕ ಬರುತ್ತೆ. ನನ್ನ ಅಮ್ಮ, ನನ್ನ ಅಪ್ಪ, ಅದರಲ್ಲೂ ನನ್ನ ತಾಯಿ. ನಾನು ಚಿಕ್ಕ ಹುಡುಗ ಇದ್ದಾಗ ನಾನು ಮೈಸೂರಿನಲ್ಲಿ ನನ್ನ ಹುಟ್ಟುಹಬ್ಬ ಬಂತು ಅಂತಂದರೆ ನಮ್ಮಮ್ಮ ಅಡುಗೆಯವ್ರನ್ನ ಕರೆಸೋದು, ಲಾಡು ಮಾಡಿಸೋದು, ಸಿಹಿ ತಿಂಡಿಗಳು ಮಾಡಿಸೋದು, ಅವ್ರ ಹತ್ರ ಅಡುಗೆ ಮಾಡಿಸೋದು, ಮನೆಯವ್ರಿಗೆ, ಅಕ್ಕಪಕ್ಕದವ್ರಿಗೆ, ನಮ್ಮನೇಲಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಹಬ್ಬದ ಊಟದ ಥರ ಹಾಕ್ಸೋದು. ನಮ್ಮನೆ ವರ್ಕರ್ಸ್ಗೆಲ್ಲ ಬಟ್ಟೆಗಳು, ನನ್ನ ಮಗನಿಗೆ ಹುಟ್ಟುಹಬ್ಬ ನೀವೆಲ್ಲ ಒಳ್ಳೇದು ಮಾಡಿ, ಆಶೀರ್ವಾದ ಮಾಡಿ ಅಂತ ನನ್ನ ತಾಯಿ ನನ್ನ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಿದ್ದು ಜ್ಞಾಪಕ ಬಂತು. ಇವಾಗ ಅಮ್ಮ ಇಲ್ಲ, ಅಪ್ಪನೂ ಇಲ್ಲ. ನಿಮ್ಮಲ್ಲಿ ಬರೋ ಕೆಲವು ಶುಭ ಹಾರೈಕೆಗಳು, ಶುಭಾಶಯಗಳ ಮೂಲಕ ಎಲ್ಲೋ ನನ್ನ ತಂದೆ ತಾಯಿ ಅದನ್ನು ಮಾಡ್ತಾ ಇದ್ದಾರೆ, ಅದನ್ನು ಹಾರಿಸ್ತಿದ್ದಾರೆ ಅಂತ ನಾನು ಅನ್ಕೊತೀನಿ. ಸಂಟ ಆಗುತ್ತೆ. ಹೆತ್ತವರಿಲ್ಲದೆ ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದಿದೆಯಲ್ಲ, ಅದು ಒಂಥರ ನೋವಿನ ವಿಚಾರನೇ. ಇಲ್ಲಿ ಇನ್ನೊಂದು ನಿಮ್ಮೆಲ್ರಿಗೂ ಸ್ಪಷ್ಟನೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ನೋಡಿದೆ ಕಮೆಂಟ್ಸ್ಗಳು, ನೀವು ಪ್ರೀವಿಯಸ್ ಎಪಿಸೋಡು ಮಾಡಿರೋದು ತುಂಬ ಯಾರು ಗಿಬಾಲು ತುಂಬ ಏನೇನೋ ಮಾಡಿ, ಏನಕ್ಕೆ ಮಾಡ್ತಿದ್ದೀರಾ ನಿಲ್ಲಿಸಿ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮನ್ನೆಲ್ಲ ತುಂಬ ಗೌರವಿಸ್ತೀನಿ. ನಿಮ್ಮ ಮುಂದೆ ಎಲ್ಲ ವಿಷಯ ಹೇಳ್ಕೊಬೇಕು ಅಂತ ಇದನ್ನು ಹೇಳ್ತಾ ಇದ್ದೀನಿ. ನಾನು ಮಾಡ್ತಿರೋದು ಇವಾಗ ನಿಮ್ಮಗಳಿಗೆ ಯಾರಾದರೂ ಅಥವಾ ನಿಮ್ಮ ತಂದೆ ತಾಯಿ ಬಗ್ಗೆ, ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಹಾಳಾಗೋಗ್ಲಿ ಬಿಟ್ಬಿಡು ಅಂತ ಬಿಟ್ಬಿಡ್ತೀರಾ? ಹೇಳಿ ಬಿಟ್ಬಿಡ್ತೀರಿ? ಎಷ್ಟೊತ್ತು ಕುಯ್ತೀಯ? ನನ್ನ ಸಿನಿಮಾ ಸ್ವಾಮಿ, ನಾನು ನಡ್ಕೊಂಬಂದಿರೋ ಹಾದಿನ, ನನ್ನ ಸಿನಿಮಾ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಎನ್ ಸುರೇಶ್ ಅನ್ನೋ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ನಾನು ಇದನ್ನು ಮಾಡ್ತಾ ಇಲ್ಲ. ಇದರ ಹಿಂದೆ ಇರೋ ಶ್ರಮನ ಹೇಳ್ತಾ ಇದ್ದೀನಿ. ನಿಮಗೆ ನೋಡೋಕ್ಕೆ ಸಮಯ ಇಲ್ವಾ ಅಥವಾ ನೋಡೋಕ್ಕೆ ಇಷ್ಟ ಇಲ್ವಾ? ದಯಮಾಡಿ ನೋಡಬೇಡಿ. ನೋಡ್ತೀರಾ, ಕಮೆಂಟ್ ಮಾಡ್ತೀರಾ. ನೋಡಿ ಕಮೆಂಟ್ ಮಾಡೋರ್ಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡೋಕೆ ಹೋಗಬೇಡಿ. ನೀವು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿಲ್ಲ ರೀ, ನಾನೇ ಹೇಳ್ಕೊತಿದ್ದೀನಿ ರೀ ಸೂಪರ್ ಹಿಟ್ ಸಿನಿಮಾ ಅಲ್ಲ ಅಂತ. ಒಂದು ಫ್ಲಾಪ್ ಪಿಕ್ಚರ್ ಕತೆ ನೀವು ಯಾಕೆ ಕೇಳ್ಬಿಟ್ಟು ಕಮೆಂಟ್ ಮಾಡ್ತೀರಾ? ನನಗೆ ತುಂಬ ಬೇಜಾರಾಗಿದೆ. ನನಗೆ ಅದಕ್ಕೆ ಮನೆಯಲ್ಲಿ ಯಾವ ಕಮೆಂಟ್ಗೂ ರಿಪ್ಲೈ ಮಾಡಬೇಡ ಅಂತ ಹೇಳಿದರೆ ನಾನು ಆದ್ದರಿಂದ ಈ ಸರಣಿಗೆ ಸಂಬಂಧಪಟ್ಟಂಗೆ ನಾನು ರಿಪ್ಲೈ ಮಾಡಬೇಕು ಅಂತ ನಂಗೆ ನೆಕ್ ಪ್ರಾಬ್ಲಮಿಂದ ಮೊದಲು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಕುತ್ತಿಗೆ ನೋವು ಸ್ಟಾರ್ಟ್ ಆಯಿತು, ನಾನು ನಿಲ್ಲಿಸಿದೆ. ಈ ಪರ್ಟಿಕ್ಯುಲರ್ ಸರಣಿಗೆ ನಿಮ್ಮ ಕೆಲವು ನೀವು ಬೈದಿರೋದಕ್ಕೂ ನಾನು ರಿಪ್ಲೈ ಮಾಡಿದ್ದೀನಿ ಪೊಲೈಟಾಗೇನೆ. ಬಟ್ ಇವಾಗ ನಿನ್ನೆದಾದ್ಮೇಲೆ ಇದು ಅತಿ ಆಗೋಯ್ತು. ಸ್ಟಾಪ್ ಇಟ್. ಹೂ ಆರ್ ಯು ಟು ಟೆಲ್? ಇಫ್ ಯು ಆರ್ ವಿಲ್ಲಿಂಗ್ ಟು ವಾಚ್, ಯು ವಾಚ್. ಇಲ್ಲ ಅಂದರೆ ನೋಡಬೇಡಿ. ಯಾರೋ ಒಬ್ರು ಮಹನೀಯರು ಹಾಕಿದ್ದಾರೆ ಕಮೆಂಟು, ಜಾಬ್ಲೆಸ್ ಅಂತ ವೀಕ್ಷಕರಿಗೆ ಹೇಳ್ತೀರಾ ಅಂತ. ನೀವು ನನಗೆ ಜಾಬ್ಲೆಸ್ ಅಂದಾಗ ನಾನು ನಿಮಗೆ ಜಾಬ್ಲೆಸ್ ಅಂದೇ ಅಂತೀನಿ. ನಿಮ್ಗೆ ಹೆಂಗೆ ನನಗನ್ನಕ್ಕೆ ಸ್ವಾತಂತ್ರ್ಯ ಇದೆಯೋ, ನನ್ನ ಪ್ರತಿಕ್ರಿಯೆ ತಗೊಳಕ್ಕೆ ನೀವು ಸಿದ್ಧವಾಗಿರಬೇಕು. ನಾನು ಈಗಲೂ ಅದೇ ನನ್ನ ಅಹಂಕಾರದಿಂದ ಹೇಳ್ತಿಲ್ಲ, ಸ್ವಾಭಿಮಾನದಿಂದ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತಲೇ ನಾನು ಕೇಳಲ್ಲ, ಅಂಥದ್ರಲ್ಲಿ ಪ್ರೋಗ್ರಾಮ್ ನೋಡಿ ಅಂತ ಕೇಳ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ನೋಡಿ, ಇಷ್ಟ ಆಗಲಿಲ್ವಾ ಸ್ಕಿಪ್ ಮಾಡಿ, ಚೇಂಜ್ ಮಾಡಿ, ಬಿಸಾಕಿ. ಆಮೇಲೆ ಎಲ್ಲರೂ ನೀವು ಅನ್ಕೊಂಡ್ಬಿಟ್ರೋದು ಮೂವ್ ಆನ್. ನಾನೇನು ಬರೀ ಇದೊಂದೇ ಸೀರೀಸ್ ಮಾಡ್ಕೊಂಡು ಕೂತಿದ್ದೇನೆ. ಯಾಕೆ ಇಷ್ಟು ದಿವಸಗಳು ಚೆಲುವೆ ನಿನ್ನ ನೋಡಲು ಸೀರೀಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆಯಿಂದ 101 ನೆನಪು ಯಾರ್ಯಾರನ್ನೋ ಹುಡ್ಕೊಂಬಂದು ಸರಣಿ ಮಾಡಿದ್ದು ನಿಮ್ಮ ಕಣ್ಣಿಗೆ ಕಾಣಿಸಿಲ್ವಾ? ಮೂವ್ ಆನ್ ಅನ್ನೋಕ್ಕೇನು, ನಾನು 1 ವರ್ಷದಿಂದ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಆದಾಗಿಂದ ಇದೊಂದೇ ಮಾತಾಡ್ತಾ ಕೂತಿದ್ದೀನಿ. ಮತ್ತೆ ಫೇಕ್ ಐಡಿಗಳು, ಫೇಕ್ ಮೆಸೇಜ್ಗಳು, ಫೇಕ್ ಕಮೆಂಟ್ಗಳು. ಯಾಕೆ ಇವಾಗ ಇದೇ ವ್ಯಕ್ತಿ ನನ್ನ ಬಗ್ಗೆ ಕೂತ್ಕೊಂಡು ಬೇರೆ ಕಡೆ ಮಾತಾಡಿದಾಗ ಯಾಕೆ ನೀವುಗಳೆಲ್ಲ ಮಾತಾಡಿಲ್ಲ? ಸರ್ ಪಿಕ್ಚರ್ ರಿಲೀಸ್ ಆಗಿ 15 ವರ್ಷ ಆಗೋಗಿದೆ ಸರ್, ಇವಾಗ ಯಾಕೆ ಮಾತಾಡ್ತಿದ್ದೀರ ಅಂತ ಒಂದು ಕಮೆಂಟ್ ಒಂದು ಕಡೆ ನೀವುಗಳು ಯಾರೂ ಮಾತಾಡ್ತಿಲ್ಲ. ಇವಾಗ ಇಲ್ಲಿ ಬಂದು ಮಾತಾಡ್ತಿರೋರು ಯಾರು? ಮಾತಾಡಿಸ್ತಿದಾರ ನಿಮ್ಮ ಹತ್ರ? ನನ್ನ ಚಾನಲ್ನ ಚಂದಾದಾರರು ಯಾರು ಆ ಥರದವ್ರಲ್ಲ. ಇಷ್ಟು ವರ್ಷಗಳಿಂದ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ನನ್ನ ಜನಗಳೇನು ಅಂತ ನನಗೆ ಗೊತ್ತು. ಇವಾಗ ಇದಕ್ಕೆ ಬಂದು ನೀವು ಮಾತಾಡ್ತಾ ಇದ್ದಾರೆ. ನೀವು ಏನೇ ಮಾತಾಡಿದ್ರು, ಯಾವುದೇ ಒಂದು ಕೆಲಸ ಕೈಗೆ ಎತ್ಕೊಂಡ್ರು ಅರ್ಧಕ್ಕೆ ನಾನು ನಿಲ್ಲಿಸೋದಿಲ್ಲ. ನಾನು ಕಂಪ್ಲೀಟ್ ಮಾಡೇ ಮುಗಿಸೋದು. ಕೆಲವು ವಿಚಾರಗಳು ನಾನು ಹೇಳಬೇಕು, ಹೇಳ್ತೀನಿ. ನಿಮಗೆ ಸಹನೆ ಸಮಯ ಇದ್ದರೆ ನೋಡಿ, ಇಲ್ಲ ಅಂತಂದರೆ ನಿಮ್ಮ ಇಷ್ಟ. ಬಿಡಿ, ನೋಡಬೇಡಿ ಅಂತಲೇ ಹೇಳಿದೆ. ಯಾಕೆ ಡಿಪ್ಲೊಮ್ಯಾಟಿಕ್ ಆಗಿ ಬಿಡಿ ಅಂತ ಹೇಳ್ತೀನಿ? ನಿಮಗೆ ಇಷ್ಟ ಇದ್ದರೆ ನೋಡಿ, ಕಷ್ಟ ಆದರೆ ಬಿಡಿ, ನೋಡಬೇಡಿ.
ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಜಾರ್ಡನ್ ಹೋದ್ವಿ, ಪೆಟ್ರಾನ ಸೆಟ್ಲಾದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವೆಲ್ಲರೂ ಆ ವಂಡರ್ ತೆಗಿಯೋದಕ್ಕೆ ತುಂಬ ಎಕ್ಸೈಟ್ಮೆಂಟಿಂದ, ಖುಷಿಯಿಂದ, ಪ್ರೀತಿಯಿಂದ ಹೋದ್ವಿ ಅಂತ. ಎಲ್ಲರೂ ಹೋದ್ವಿ, ಬೆಳಗ್ಗೆನೇ ರೆಡಿ ಆದ್ವಿ. ಬೆಳಗ್ಗೆನೇ ಫಸ್ಟ್ ಥಿಂಗ್ ನಾವು ಮೇಯ್ನ್ ವಂಡರ್ಗೆ ಹೋಗೋದಕ್ಕಿಂತ ಮುಂಚೆ ಶಿವಣ್ಣ ಅವ್ರದ್ದು ಕೆಲವು ಫೋನ್ ಕಾನ್ವರ್ಸೇಷನ್ದು, ಅಂದರೆ ದತ್ತಣ್ಣ ಅವ್ರ ಮಗನ ಜೊತೆ ಮಾತಾಡೋ ಸೀನ್ ನಾನು ಕಳೆದ ಎಪಿಸೋಡಲ್ಲೂ ಹಾಕಿದ್ದೆ. ಅದನ್ನು ಆ ಫೋಟೋ ಹಾಕಿದ್ದೆ ನಾನು. ಆ ಸೀನ್ಸ್ಗಳನ್ನೆಲ್ಲ ಮುಗಿಸ್ಬಿಟ್ಟೆ. ಫಸ್ಟ್ ಬೆಳಗ್ಗೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಅದು ಟ್ರಾವೆಲಿಂಗಲ್ಲೇ ಕೆಲವು ಶಾರ್ಟ್ಸ್ ತೆಕ್ಕೋಬೇಕಾಗಿತ್ತು ಅರ್ಲಿ ಮಾರ್ನಿಂಗ್. ಯಾಕೆಂದರೆ ತುಂಬ ಲೇಟಾಗಿ ಹೋಗ್ಬಿಟ್ರೆ ಟೂರಿಸ್ಟ್ ಜಾಸ್ತಿ ಬಂದುಬಿಡ್ತಾರೆ. ಸೊ ನಮಗೆ ಅವ್ರಲ್ಲಿ ಹೋಗಿ ಮಾನ್ಯುಮೆಂಟ್ ಮುಂದೆ ನಾವು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಸೊ ಹೋಗ್ತಾನೆ ಕೆಲವೆಲ್ಲ ನಡ್ಕೊಂಡು ಹೋಗ್ಬೇಕಲ್ಲಿ. ನಾವು ಇದ್ದಿದ್ದು ಹೋಟ್ಲು ಜಾಗದಿಂದ ಮಾನ್ಯುಮೆಂಟ್ಗೆ ಸ್ವಲ್ಪ ದೂರ ನಡಿಬೇಕು. ಒನ್ ಟೈಮಲ್ಲಿ ಹೋಗ್ಬೋದು, ಬಟ್ ಬೇಡ, ಅದು ನಡ್ಕೊಂಡು ಹೋಗ್ಬೇಕಾದ್ರೆ ಶಾರ್ಟ್ಸ್ ಬೇಕಾಗಿತ್ತು ಅಂತ ತೆಕ್ಕೊಂಡು ಹೋದ್ವಿ. ಅಲ್ಲಿ ಹೋಗಿ ವಂಡರ್ ಮುಂದೆ ಫಸ್ಟ್ ಶಾರ್ಟ್ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಹಿಂಗೆ ಇಳಿದ್ವಿ. ಅಲ್ಲಿನ ಅಥಾರಿಟೀಸ್ ಬಂದು ಕ್ಯಾಮ್ರಾನ ಸೀಸ್ ಮಾಡಿದ್ರು. ಯಾಕೆ ಅಂತಂದರೆ ಶ್ರೀಯುತರು ಪರ್ಮಿಷನ್ನೇ ತೊಗೊಂಡಿಲ್ಲ. ಇಷ್ಟು ಜನ ನಾವು ಹೋಗಿದ್ದೀವಿ, ಇಷ್ಟು ಜನ ನಾವು ಅಲ್ಲಿ ನಿಂತಿದ್ದೀವಿ, ಶಾರ್ಟ್ ತೆಗಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಶಿವಣ್ಣ ಅಂತ ಒಬ್ಬ ದೊಡ್ಡ ನಟ ಇದ್ದಾರೆ, ಬೇರೆ ಎಲ್ಲ ದೊಡ್ಡ ಕಲಾವಿದ್ರ ಬಳಗ ಇದೆ, ಟೆಕ್ನಿಕಲ್ ಟೀಮ್ ಇದೆ. ಪರ್ಮಿಷನ್ನೇ ಆಗಿಲ್ಲ ಜಾರ್ಡನ್ ಪೆಟ್ರಾ ಮುಂದೆ, ವಂಡರ್ ಮುಂದೆ ತೆಗಿಯೋದಕ್ಕೆ. ಏನು ಮಾಡ್ತೀರಾ ನೀವು? ಅವಾಗ ಏನು ಹೇಳ್ತೀರಾ? ಇದೇ ನಾನು ಹಾಗೆ ಮಾಡಿದ್ದಿದ್ರೆ, ಅಥವಾ ಅಲ್ಲಿ ಹೋಗಿ ಎಲ್ಲರನ್ನೂ ಸೆಟಪ್ ಮಾಡಿಸಿ ನಿಲ್ಲಿಸ್ಬಿಟ್ಟು ಆ್ಯಕ್ಷನ್ ಕಟ್ ಹೇಳಕ್ಕೆ ನಡುಗ್ಬಿಟ್ಟು ತೆಗಿಯೋಕ್ಕೆ ಬರದೇ ಇದ್ದಿದ್ದರೆ ಇಷ್ಟೊತ್ತಿಗೆ ಇಷ್ಟು ದೊಡ್ಡ ನ್ಯೂಸ್ ಆಗಿರೋದು. ಸರಿ, ಕ್ಯಾಮ್ರನ್ನ ಸೀಸ್ ಮಾಡ್ಕೊಂಡು ಹೋಗ್ಬಿಟ್ರು. ಕ್ಯಾಮ್ರನ್ನ ಸೀಸ್ ಮಾಡ್ಕೊಂಡು ಹೋಗ್ಬಿಟ್ಮೇಲೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಇದು ತುಂಬ ಅಸಮಾಧಾನ ಆಯಿತು, ಕಿರಿಕಿರಿ ಆಯಿತು ಎಲ್ರಿಗೂ. ಫುಲ್ ಡೇ ಆಲ್ಮೋಸ್ಟ್ ವೇಸ್ಟ್ ಅವತ್ತು, ಕಂಪ್ಲೀಟ್ಲಿ ವೇಸ್ಟ್. ಇಲ್ಲಿ ಶ್ರೀಯುತರು ಗೌರವಾನ್ವಿತರು ಒಂದು ಕಡೆ ಹೇಳಿದ್ದಾರೆ ಸಂದರ್ಶನದಲ್ಲಿ, ಆ ಆಡಿಯೋನ ಕೇಳಿ. ಶಿವಣ್ಣ ಅವ್ರಿಗೆ ನಾನು ಮೂವಿನ್ ಪೆಕ್ ಅನ್ನೋ ಹೋಟೆಲಲ್ಲಿ ರೂಮ್ ಮಾಡಿದ್ದೆ. ಅವ್ರು ನೀರು ತೊಗೊಂಡು ಬರ್ತಾಯಿದ್ರು. ಅದಾದಮೇಲೆ ಇದೆಲ್ಲ ಆದಮೇಲೆ ಡೈರೆಕ್ಟ್ರನ್ನ ಬೈದ್ಬಿಟ್ಟ, ಊಟ ಕೊಟ್ಟಿಲ್ಲ ಅಂತ. ಅದಕ್ಕೆ ನನ್ನ ಮಗಳು ಬಂದು ಹೇಳಿದ್ರು, ನಾನು ಶೂಟಿಂಗ್ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳೋಕ್ಕೆ ಲೀ ಮೆರಿಡನ್ ಹೋದೆ ಅಂತ. ಜಾರ್ಡಾನು ಹೆವಿ ಕಾಸ್ಟ್ಲಿ ಪ್ಲೇಸು. ರೂಮಲ್ಲ ಮೋಹನ್ ಪಿಕ್ ಅಂತ ರೂಮ್ ಇತ್ತಲ್ಲಿ, ಮೋಹನ್ ಪಿಕ್. ನನ್ನ ಮಗಳು ಹೇಳಿದ್ದೆ ನನಗೆ, ಹೋಯ್ತು ಬ್ರೈನಿಗೆ. ಅಲ್ಲಿದ್ದಂಗೆ ಹೋಗಿರಲ್ಲ ನನಗೆ. ಇಲ್ಲ ಪಾಪ, ಗೋ ಅಂಡ್ ಟಾಕ್, ನೀನೇನು ಅದ್ರ ಶಿವರಾಜ್ ಕುಮಾರ್ ಹೋಗಿ ಹೇಳ್ಬಿಡು ಅಂದರು. ಹೋದೆ. ಬೆಳಗ್ಗೆ ಲೀ ಮೆರಿಡನ್ ಹೋಟ್ಲಿದ್ರು. ಬೆಳಗ್ಗೆ ಏನು ಸುರೇಶು ಅಂದರು. ಇಲ್ಲ ಸರ್, ನಿಮ್ಮ ಹತ್ರ ಮಾತಾಡಬೇಕು ಅಂದೆ. ಗೀತಕ್ಕನ ಕಂಡ್ರೆ ಗೀತಕ್ಕ ಪಾಪ ಅವ್ರಿಗೇನು ಗೊತ್ತಿಲ್ಲ. ಹೌದು ಅಣ್ಣ, ಹಿಂಗಿದೆ ಅಣ್ಣ, ನನಗೆ ಯಾಕೋ ಸೂಟ್ ಆಗ್ತಾಯಿಲ್ಲ ಇದು, ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತಿದ್ದೀನಿ ಪಿಕ್ಚರು. ನನ್ನ ಮಗಳು ಬೇರೆ ಬಿಡಾಳೆ. ಇವಾಗ ಟಂಗಿಂದ ಸ್ಲಿಪ್ಪಾಗಿ, ನಾಲಿಗೆಯಿಂದ ತಪ್ಪಾಗಿ ಒಂದು ಅಶೋಕ ಹೋಟ್ಲ್ ಅನ್ನೋಕ್ಕೆ ವೆಸ್ಟ್ ಎಂಡ್ ಅನ್ಬೋದು, ವೆಸ್ಟ್ ಎಂಡ್ ಹೋಟ್ಲ್ ಅನ್ನೋದಕ್ಕೆ ವಿನ್ಸರ್ ಮ್ಯಾನರ್ ಅನ್ಬೋದು, ಸಹಜ. ಯಾವಾಗ ಇವತ್ತೊಂದು ಇಂಟರ್ವ್ಯೂ ಮಾಡಿ ನಾಳೆ ಒಂದು ಇಂಟರ್ವ್ಯೂ ಮಾಡಿದಾಗ, ಅದೇ ಇಂಟರ್ವ್ಯೂನಲ್ಲಿ 3 ನಿಮಿಷದ ಮುಂಚೆ ಮೂವಿನ್ ಪೆಕ್ಕಂದು 5 ನಿಮಿಷದಲ್ಲಿ ಅವರು ಲೀ ಮೆರಿಡನ್ ಅಂತ ಹೇಳಿದರೆ. ಲೀ ಮೆರಿಡನ್ ಹೋಟ್ಲು ಪೆಟ್ರಾನಲ್ಲಿತ್ತ. ಪೆಟ್ರಾನಲ್ಲಿ ಎಲ್ಲ ಅಮಾನ್ ಸಿಟಿನಲ್ಲೂ ಆ ಹೆಸರಲ್ಲಿ ಹೋಟ್ಲೇ ಇಲ್ಲ. ಎನಿವೆ ಫ್ಲೋನಲ್ಲಿ ಹೇಳಿದ್ರು. ನಾನು ಇದನ್ನು ಹೇಳಬಾರ್ದು, ಹೇಳ್ತೀನಿ. ಐ ಡೋಂಟ್ ಮೈಂಡ್ ಇನ್ ಫೇಸಿಂಗ್ ಎನಿ ಕಾನ್ಸಿಕ್ವೆನ್ಸಸ್ ಬರಲ್ಲ. ಅಲ್ಲಿ ಹೋದೆ, ಊಟ ಅರೇಂಜ್ ಮಾಡಿದೆ. ಕೊನೆ ನನಗೆ ಮಾಡಿ ನಾವು ಏನಪ್ಪ ಒಳ್ಳೆ ಊಟ ಕೊಟ್ಬಿಡಿ ಅವರಿಗೆ. ಆಯಿತು, ಅರೇಂಜ್ ಮಾಡಿದೆ ಪಾಪ. ಊಟ ಹೋಯ್ತು. ಮಧ್ಯಾಹ್ನ ಶೂಟಿಂಗ್ ಆಗಿ ಪ್ಯಾಕಪ್ ಆಗಲ್ಲ ಊಟಕ್ಕೆ. ಜೋರು ಗಲಾಡೆ ಸ್ಟಾರ್ಟ್. ಎಲ್ಲಿ ಊಟ ಇಲ್ಲ ಅಂತ. ಊಟ ಇಲ್ಲ ಅಂತ ಅಲ್ಲಿ ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲೆಲ್ಲ ವೆಜ್ ಊಟ ಇದೆ ಅಂತೇಳಿ ಮ್ಯಾನೇಜರ್ಗೆ ಹೇಳುತ್ತೆ. ಏನು ಸಿಕ್ಕಾಬಿಟ್ಟು ಕೂಗ್ಬಿಟ್ರಂತೆ ನಮ್ಮ ಡೈರೆಕ್ಟರ್ ಸಾಹೇಬರು. ಏನು ವಾಟ್ ಈಸ್ ಹ್ಯಾಪನಿಂಗ್ ಇಲ್ಲಿ, ಏನು ಹೇಳಿರಲಿಲ್ಲ, ಕೇಳಿರಲಿಲ್ಲ. ಆಲ್ ದ ವೇ ಊಟಕ್ಕೋಸ್ಕರ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಕೂಗ್ಬಿಟ್ರಂತೆ. ಅದು ಟೆನ್ಷನ್ ಪಾಪ, ಕೆಲಸ ಮಾಡಿರ್ತಾರೆ ಬಿಸಿಲಲ್ಲಿ, ಟೆನ್ಷನ್ನು. ಡೈರೆಕ್ಟ್ರ್ ಹಿಂಗೆ ಕೂಗ್ಬಿಟ್ರಂತೆ, ಹಿಂಗೆ ಅಂತ. ವಾಟ್ ಈಸ್ ದಿಸ್ ಹ್ಯಾಪನಿಂಗ್, ಏನು ನಡೀತಿದೆ, ಏನೋ ಊಟ ಆಗೋಣ, ಒಂದು ಸರಿಯಾಗಿ ಊಟ ಸಪ್ಲೈ ಮಾಡಿ, ಯಾಕೆ ಸಿನಿಮಾ ಮಾಡಬೇಕು ಅಂತ ಏನೋ ಅಂದ್ರೆ ಸಮಥಿಂಗ್ಸ್ ಹ್ಯಾಸ್ ಸ್ಪೋಕನ್ ಎಗ್ನೆಕ್ಟ್ ರಿಪೋರ್ಟ್. ಇದೆಲ್ಲ ಸುಳ್ಳು. ನಿಮ್ಮ ಏಜಿಗೆ ತಕ್ಕಾಗಿ ಮಾತಾಡಬೇಕು ಶ್ರೀಯುತರೆ, ನೀವು ಸುಳ್ಳು ಹೇಳಬಾರ್ದು. ಅಲ್ಲಿ ಏನಾಗಿತ್ತು ಅನ್ನೋದನ್ನು ನಿಜ ಒಪ್ಕೊಳ್ಳಿ. ನಾನು ಕೂಗಾಡಿದ್ದು ಖಂಡಿತ ನಿಜ. ನಾನೇನು ಅದನ್ನು ಇದು ಮಾಡ್ಕೊಂಡು ಏನಕ್ಕೆ ಕೂಗಾಡಿಲ್ಲ. ಶೂಟಿಂಗಿಗೆ ಅಂತ ಇಷ್ಟು ದೂರ ಬಂದಿದ್ದೀವಿ. ಇಷ್ಟು ದೂರ ಬಂದ ಮೇಲೆ ಅಲ್ಲಿ ಪರ್ಮಿಷನ್ ಇಲ್ಲ ಅಂದರೆ ಹೆಂಗೆ ಅಂತ ಜ್ಞಾಪಕ ಇರಲಿ ಶ್ರೀಯುತರೆ. ನೀವು ಅವತ್ತು ಲೊಕೇಶನ್ಗೆ ಬರಲಿಲ್ಲ. ಬಹುಶಃ ನಿಮಗೆ ಗೊತ್ತಿತ್ತು ಅಂತ ಕಾಣುತ್ತೆ, ಪರ್ಮಿಷನ್ ಲೆಟ್ರ್ ನಿಮ್ಮ ಕೈಯಲ್ಲಿಲ್ಲ ಅಂತ. ಯಾರು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕು ಅಂತ ತಾವು ಅಲ್ಲಿಗೆ ಬರಲೇ ಇಲ್ಲ. ಅವತ್ತು ಇಡೀ ಯೂನಿಟ್ನ ಕಳಿಸಿ ಕ್ಯಾಮ್ರಾನ ಬಿಡಿಸ್ಕೊಳ್ಳೋದಕ್ಕೆ ನಾನು ಅಂತ ಹೇಳ್ತಾ ಇಲ್ಲ, ನಾನು ನಿಮ್ಮ ಸ್ನೇಹಿತರಾದ ಶ್ರೀನಿವಾಸಪ್ಪ ಅವರ ಸಹಕಾರದೊಂದಿಗೆ ರಾಯಲ್ ಫಿಲ್ಮ್ ಕಮಿಷನ್ ಜಾರ್ಡನ್ ಇಲ್ಲಿಗೆ ಹೋಗಿ ನನ್ನ ಕೆಲವು ಗ್ಯಾರಂಟಿಗಳನ್ನ ಕೊಟ್ಟು, ನನ್ನ ಕೆಲವು ಡಾಕ್ಯುಮೆಂಟ್ಸ್ನ ಕೊಟ್ಟು ಪರ್ಮಿಷನ್ ಲೆಟ್ರ್ ತೊಗೊಂಡಿದ್ದೀನಿ. ಆ ಪರ್ಮಿಷನ್ ಲೆಟ್ರ್ ಇರೋದು ರಘುರಾಮ್ ಹೆಸರಲ್ಲಿ.
ತುಳಜಾ ಭವಾನಿ ಸಂಸ್ಥೆ ಹೆಸರಲ್ಲ, NM ಸುರೇಶ್ ಅವ್ರ ಹೆಸರಲ್ಲ. ಅದನ್ನು ನಿಮಗಳ ಮುಂದೆನೇ ಇಡ್ತೀನಿ, ನೀವು ನೋಡಿ ಓದಿ ಅದನ್ನು ಮಾರ್ಕು ಮಾಡಿರ್ತೀನಿ ನಾನು. ಯಾಕೆ ಇಷ್ಟು ಸುಳ್ಳು ಹೇಳ್ತೀರಾ? ನಿಮಗೇನು ಪ್ರಯೋಜನ? ನೋಡಿ ಸ್ವಾಮಿ, ನಮ್ಗೆ ಯಾರು ಸಿನಿಮಾದಲ್ಲಿ ದೊಡ್ಡವರಿಲ್ಲ, ನಮ್ಗೆ ಯಾರು ಬ್ಯಾಕ್ ಸಪೋರ್ಟ್ ಇಲ್ಲ. ಸಿನಿಮಾನ ನಂಬ್ಕೊಂಡು ನೀವು ಅವಕಾಶ ಕೊಟ್ಟಿದ್ದೀರಾ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು ಸಿನಿಮಾ ಮಾಡೋಕ್ಕೆ ಬಂದ್ವಿ. ಬ್ಯಾಕ್ಗ್ರೌಂಡ್ ಇಲ್ಲದೇ ಇರೋ ಒಬ್ಬ ವ್ಯಕ್ತಿಗೆ ಇವತ್ತು ಯಾರು ಒಬ್ಬ ದೊಡ್ಡ ವ್ಯಕ್ತಿ ಮಗನೋ ತಮ್ಮನೋ ಅಣ್ಣನೋ ಈ ಡೈರೆಕ್ಟರ್ ಆಗಿದ್ದಿದ್ರೆ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ಖಂಡಿತ ಮಾತಾಡ್ತಿರ್ಲಿಲ್ಲ ಅಲ್ಲ. ಯಾರೂ ಇಲ್ಲ ಅವನಿಗೆ ಹಿಂದೆ ಮುಂದೆ, ನಾನು ಏನು ಮಾತಾಡಿದ್ರು ಕೇಳ್ತಾರೆ. ಅದಕ್ಕೆ ತಕ್ಕಾಗೆ ಕೆಲವರು ಕಮೆಂಟ್ಗಳಲ್ಲೂ ನಿಮ್ಮ ಹೀರೋಯಿಸಮ್ನ ಹೊಗಳ್ತಾರೆ. ಕರೆಕ್ಟು. ಏನಕ್ಕೆ ಶ್ರೀಯುತರೆ? ನಮ್ಗೆ ಯಾರು ಹಿಂದೆ ಮುಂದೆ ಇಲ್ಲ ಅಂತನಾ ನೀವು ಈ ಥರ ಮಾತಾಡೋದು? ಚಿತ್ರರಂಗ ಅಂತಂದರೆ ನಾವು ನಂಬ್ಕೊಂಡು ಬರ್ತೀವಿ. ನಾವು ಅಷ್ಟು ದೂರ ಫಾರಿನ್ಗೆ ಹತ್ತೋದು ಒಬ್ಬ ನಿರ್ಮಾಪಕನ ನಂಬ್ಕೊಂಡು. ಕ್ಷೇಮವಾಗಿ ಕರ್ಕೊಂಡು ಹೋಗ್ತಾರೆ, ಕ್ಷೇಮವಾಗಿ ಕರ್ಕೊಂಬರ್ತಾರೆ. ಇವಾಗ ನನ್ನ ಮೇಲೆ ಅಲಿಗೇಷನ್ ಮಾಡ್ತಿದ್ದೀರಲ್ಲ, ನೀವು ಲಾಸ್ಟ್ ಒಂದು ಕಡೆ ಹೇಳಿದ್ದೀರ ಫೋಕಸ್ ಇರಬೇಕು, ಫಾರಿನ್ಗೆ ಹೋದಾಗ ಫ್ಯಾಮ್ಲಿನ ಕರ್ಕೊಂಬಂದ್ಬಿಟ್ಟ, ಅದು ಇದು ಬೇರೆ ಡೈರೆಕ್ಟರ್ ಜೊತೆ. ನಾನು ಇವಾಗ ಬೇರೆ ಪ್ರೊಡ್ಯೂಸರ್ ಜೊತೆಗೆ ನಿಮ್ಗೆ ಹೇಳ್ತೀನಿ, ಇಷ್ಟು ಮಾತಾಡ್ತಿದ್ದೀರಲ್ಲ ಸರ್ ನೀವು ಯಾಕೆ ಒಂದು ಪರ್ಮಿಷನ್ ಲೆಟ್ರ್ ತೊಗೊಂಡಿಲ್ಲ? ಇಷ್ಟೆಲ್ಲ ಮಾತಾಡಿದವರು ಒಂದು ಪರ್ಮಿಷನ್ ಲೆಟ್ರ್ ತೊಗೊಬೇಕಲ್ಲ, ಬೇಸಿಕ್ ಅಲ್ವಾ? ಅಷ್ಟು ದೊಡ್ಡ ಕಂಟ್ರಿಗೆ ಹೋಗಿ ಮಾಡಿದಾಗ ಅದನ್ನೊಬ್ಬ ನಿರ್ದೇಶಕವಾಗಿ ತೊಗೋಬೇಕಾ? ನಾನು ಮಾಡಿದೆ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ. ಸ್ವಾಮಿ, ನಾನೇನಾದರೂ ಅಲ್ಲಿ ಟೈಮ್ ಪಾಸ್ ಮಾಡಿದ್ನ ನಾನು? ಇವಾಗ ನಾನು ಒಬ್ಬ ತಪ್ಪಿದ್ದಿದ್ದರೆ ಅಥವಾ ನನಗೆ ಕೆಲಸ ಗೊತ್ತಿರಲಿಲ್ಲ ಅಂದಿದ್ರೆ, ಹಿಟ್ಟಾಗಿದೆಯೋ ಫ್ಲಾಪ್ ಆಗಿದೆಯೋ ಬೇರೆ ಪ್ರಶ್ನೆ, ಸ್ಪಾಟಲ್ಲಿ ಕೆಲಸ ಗೊತ್ತಿರಲಿಲ್ಲ, ಮಾಡೋಕ್ಕೆ ಬರಲ್ಲ ಅಂದಿದ್ದರೆ ಇಷ್ಟು ಜನನ ಕರ್ಕೊಂಡೋಗಿ ನಾನು ಈ ಚಾಲೆಂಜಸ್ನ ಮುಗ್ಸೋಕ್ಕಾಗ್ತಿತ್ತ? ನಾನು ಲಾಸ್ಟ್ ಸಂಚಿಕೆಯಲ್ಲಿ ಹೇಳಿದ್ದೆ 2 ದಿವಸ ನೋಟ್ ಮಾಡ್ಕೊಳ್ಳಿ ಅಂತ. ಈ ಪೆಟ್ರಾ ಮುಂದೆ ನನಗೆ ಶೂಟಿಂಗ್ ಮಾಡೋಕ್ಕೆ ಇದ್ದಿದ್ದು 2 ದಿವಸ. 2 ದಿವಸದಲ್ಲಿ ಏನೇನು ಕೆಲಸಗಳು, ಈ ಟೆಲಿಫೋನ್ ಕೌಂಟ್ರೊಂದು, ಅವರು ನಡ್ಕೊಂಡು ವಂಡರ್ ನೋಡೋಕ್ಕೆ ಹೋಗೋದೊಂದು, ಆಮೇಲೆ ಎಲ್ಲರೂ ಕಲಾವಿದರು ಆ ವಂಡರ್ನ ನೋಡ್ಬಿಟ್ಟು ಎಂಜಾಯ್ ಮಾಡೋದೊಂದು, ಆ ವಂಡರಿಂದ ಸೋನಾಲ್ ಚೌಹಾನ್ ಅವರ ಇಂಟ್ರಡಕ್ಷನ್ ಒಂದು, ಆಂಫಿ ಥಿಯೇಟ್ರ್ ಹತ್ರ ಒಂದು ಸೀನು. ಇಷ್ಟೆಲ್ಲ ಆದಮೇಲೆ 7 ವಂಡರ್ ಸಾಂಗ್ಸ್ಗೆ ಕೆಲವು ಶಾರ್ಟ್ಸು, ಅದು ಬಾಂಟೇಜ್ ಅಲ್ಲ, ವಿತ್ ಲಿಪ್ಸು. ಇಷ್ಟು ನನ್ನ ಮೇಲೆ ಕೊಟ್ಟಿದ್ದು 2 ದಿವಸ. ನನಗೆ ಅದು ಕಂಪ್ಲೇಂಟ್ ಇಲ್ಲ, ನಾನು ಅದು ಪ್ಲ್ಯಾನ್ ಮಾಡಿದ್ದೆ. ರೆಕ್ಕಿಗೆ ಹೋಗಿದ್ವಿ, ಎಲ್ಲೆಲ್ಲಿ ಏನೇನು ತೆಗಿಬೇಕು ಅಂತ. ಇವಾಗ 1 ಡೇ ಹೊಟ್ಟೋಯ್ತು, ಉಳಿದಿರೋದು ಇನ್ನು 1 ದಿವಸ. ನೀವು ಹೇಳಿದಿರಾ ಇನ್ನೂ ಚೆನ್ನಾಗಿ ತೆಗಿಬೋದಾಗಿತ್ತು ಕಬೀರ್ಲಾಲು, ಮೋಸ್ಟ್ಲಿ ಬಿಸಿ ಜಾಸ್ತಿ, ಸೆಕೆ ಜಾಸ್ತಿ, ಅದಕ್ಕೆ ಅವರು ಸರಿಯಾಗಿ ತೆಗ್ದಿಲ್ಲ ಅಂತ. ಸುಳ್ಳು ಹೇಳ್ಬೇಡಿ ಸರ್. ಹೋದ್ವಿ, ನಡ್ಕೊಂಡು ಹೋಗಿ ಒಂದಿನ ಮುಂಚೆ ಹೋಗಿ ನೋಡ್ಕೊಂಡು ಜಾಗ ನೋಡ್ಕೊಂಡು ಒಂದು ರೆಸ್ಟಲ್ಲಿ ಸಡನ್ ಟ್ರಾವೆಲ್ ಮಾಡಿದಾಗ ಶೂಟ್ ಮಾಡೋಕ್ಕಾಗಲ್ಲ, ಬಿಸಿಲು ಸಿಕ್ಕಾಪಟ್ಟೆ. ಏನಾಗ್ಬಿಟ್ಟಿದೆ, ಶೂಟಿಂಗ್ ಸ್ಪಾಟಲ್ಲಿ ಶೂಟ್ ನಡೀತಾ ಇದೆ, ವಂಡರ್ ಜಾಗ, ಎಕ್ಸಲೆಂಟ್ ಲೊಕೇಶನ್ ಸರ್. ಇನ್ನೂ ಚೆನ್ನಾಗಿ ತೋರಿಸ್ಬೋದು ನಮ್ಗೆ ಕಬೀರ್ಲಾಲ್ ಕ್ಯಾಮ್ರಾಮನ್, ಯಾಕೋ ಗೊತ್ತಿಲ್ಲ, ಐ ಡೋಂಟ್ ನೋ. ಬಿಸಿಲಿಗೆ ಸುಸ್ತಾಗ್ಬಿಟ್ರೆ ಗೊತ್ತಿಲ್ಲ. ನಿಮ್ಮೆಲ್ಲರ ಗಮನಕ್ಕೆ ಮತ್ತೆ ಸ್ನೇಹಿತರೆ ದಾಖಲೆ, 2009 ನಾವು ಹೋಗಿದ್ದು ಗೂಗಲಲ್ಲಿ ಪೆಟ್ರಾ ಸಿಟಿನಲ್ಲಿ ವೆದರ್ ಏನಿತ್ತು ಅನ್ನೋದನ್ನು ನಾನು ನಿಮಗೆ ಸ್ಕ್ರೀನಲ್ಲಿ ಅದ್ರ ತೋರಿಸ್ತೀನಿ. ಇದನ್ನು ಬಿಟ್ಬಿಡಿ, ಗೂಗಲ್ಲು ಸುಳ್ಳು ಹೇಳುತ್ತೆ ಅಂತ ಹೇಳ್ಬೋದು. ನಾವುಗಳೆಲ್ಲ ಹಾಕ್ಕೊಂಡಿದ್ದೀವಿ ನೋಡಿ, ಬಟ್ಟೆ, ಕೈ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ತಲೆ ಟೋಪಿ ಹಾಕ್ಕೊಂಡಿದ್ದೀನಿ. ಕೆಲವರೆಲ್ಲ ಆ ಥರದ್ದು ಸಿನಿಮಾ ಕಾಸ್ಟ್ಯೂಮ್ ಬಿಟ್ಬಿಟ್ಟು ಬೇರೆ ಟೆಕ್ನಿಷಿಯನ್ಸ್ ಎಲ್ಲ ಅದನ್ನು ಕವರ್ ಮಾಡ್ಕೊಂಡಿದ್ದಾರೆ. ಸುಡೋ ಬಿಸಿಲಲ್ಲಿ ಕೈ ಗ್ಲೌಸ್ ಹಾಕ್ಕೊಂಡು ತಲೆಗೆ ಟೋಪಿ ಹಾಕ್ಕೊಂಡು ಏನಾದ್ರು ಕೂತ್ಕೋತಾರ? ಜಿಮ್ಮಿ ಜಿಪ್ ಬಂದಿತ್ತು ಅಂತ ಹೇಳಿದ್ರೆ ಜಿಮ್ಮಿ ಜಿಪ್ ಕೊಟ್ಟಿದ್ರ ನೀವು? ಜಿಮ್ಮಿ ಜಿಪ್ಪು ದುಬೈಯಲ್ಲಿ ಡೆಸರ್ಟಲ್ಲಿ ಲೋಕಲ್ ದುಬೈಯಿಂದ ಹೈರ್ ಮಾಡ್ಕೊಂಡು ಹೋಗಿದ್ವಿ. ಯಾವುದೇ ಫಾರಿನ್ ಶೆಡ್ಯೂಲ್ಗೂ ನಾವು ಜಿಮ್ಮಿ ಜಿಪ್ನ ತೊಗೊಂಡೋಗಿಲ್ಲ, ಯಾಕೆಂದರೆ ಅದು ಲಗೇಜ್ ಎಕ್ಸ್ಟ್ರಾ ಆಗುತ್ತೆ ಅನ್ನೋದು ನಮಗೆ ಗೊತ್ತಿತ್ತು. ಆ ವಂಡರ್ ಮುಂದೆ ಶೂಟ್ ಮಾಡಬೇಕಾದ್ರೆ ಆದಂಥ ಫಸ್ಟ್ ಡೇ ನಮ್ಗೆ ಏನು ಅನುಭವ ಆಗಬೇಕಾಗಿತ್ತು ಅದಾಗಲಿಲ್ಲ. ಒಂದೇ ದಿವಸದಲ್ಲಿ ಸ್ನೇಹಿತರೆ, ಕೇವಲ 1 ದಿವಸದಲ್ಲಿ ಆ ಪೆಟ್ರಾ ಮುಂದೆ ಪರ್ಮಿಷನ್ ಕೊಟ್ಟಿದ್ದು 1 ದಿವಸಕ್ಕೆ.
ಇಷ್ಟು ಕೆಲಸಗಳು ಮಾಡುವಂಥ ಪರಿಸ್ಥಿತಿ. ಅಲ್ಲಿ ಟೆಕ್ನಿಕಲಿ ನಿಮಗೆ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲವು ಶಾರ್ಟ್ಸ್ ಬಂದಿಲ್ಲದೆ ಇರ್ಬೋದು, ಅಥವಾ ಕೆಲವು ಕನ್ವಿನ್ಸ್ ಆಗೋಂಗೆ ಇಲ್ದಿದ್ದೇ ಇರ್ಬೋದು. ಪ್ರಾಬ್ಲಮ್ ಇದು. ನನ್ನ ಉದ್ದೇಶನೇ ಪ್ರೋಗ್ರಾಮ್ ಮಾಡ್ತಾ ಇರೋದು, ನೀವು ತಪ್ಪುಗಳು ಹೇಳಿದ್ದೀರ ನನ್ನ ಸಿನಿಮಾ ಬಗ್ಗೆ, ತಪ್ಪುಗಳು ಏನಕ್ಕಾಯಿತು ಅಂತ ಹೇಳೋದಕ್ಕೆ. ಆಮೇಲೆ ಇವರು ಶ್ರೀಯುತರು ಎಲ್ಲರೂ ನಾನು ನಿಮಗೆ ಗೌರವಕ್ಕೆ ಧಕ್ಕೆ ಬರೋ ರೀತಿ ಮಾತಾಡಿದ್ದೇನೆ ಎಲ್ಲ ಇಂಟರ್ವ್ಯೂಗಳಲ್ಲೂ. ಒಂದು ಸತಿ ಓಕೆ ಫ್ಲೂಕಲ್ಲಿ ಬಂದಿದೆ ಅನ್ನೋದು, ಎಲ್ಲ ಕಡೆ ಅವನು ಒಬ್ಬ ಡೈರೆಕ್ಟ್ರಿಗೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋ ನಾನು ಅಂತಲ್ಲ, ಯಾವುದೇ ಒಬ್ಬ ನಿರ್ದೇಶಕನಿಗೆ ಇವನು ಬಾ ಹೋಗು ಅನ್ನೋದಕ್ಕೆ ನೀವೇ ನಮ್ಮ ಜೀತಕ್ಕೆ ಕೊಟ್ಟಿಟ್ಕೊಂಡಿದ್ದೀರಾ. ಕೆಲಸ ಮಾಡಿದ್ದೀವಿ, ಅವಕಾಶ ಕೊಟ್ಟಿದ್ದೀರಾ, ನಿಯತ್ತಾಗಿ ಕೆಲಸ ಮಾಡಿದ್ದೀವಿ, ಹೇಳಿದ ಟೈಮ್ನಲ್ಲಿ ಸಿನಿಮಾ ಮುಗಿಸಿದ್ವಿ. ಶ್ರೀಯುತರು ಜಾರ್ಡನ್ನಲ್ಲಿ ಪೆಟ್ರಾನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ನೇ ತೊಗೊಂಡಿಲ್ಲ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಇದನ್ನು ಪರ್ಮಿಷನ್ ಇರೋದು ನನ್ನ ಹೆಸರಲ್ಲಿ. ಇನ್ನೂ ಒಂದು ಸತಿ ಆ ಲೆಟ್ರನ್ನ ಹಾಕ್ತೀನಿ, ಅದನ್ನು ಓದಿ ಅದನ್ನು ನೋಡಿ ಇದು ಮಾಡಿ. ಯಾರೂ ಇಲ್ಲ, ಯಾರು ಗಾಡ್ ಫಾದರ್ ಇಲ್ಲ, ಇವ್ನಿಗೆ ಯಾರಿಗೆ ಏನು ಬೇಕಾದ್ರೆ ಅನ್ಬೋದು ಅಂತ ಅನ್ಕೊಂಡ್ಬಿಟ್ರೆ, ಅನ್ನಿಸ್ಕೊಂಡು ನಮ್ಮ ಸೈಲೆನ್ಸ್ನ ವೀಕ್ನೆಸ್ ಅನ್ಕೊಂಡು ಕೂತ್ಕೊಂಡ್ರೆ ಸೈಲೆಂಟ್ ಆಗಿರೋದಕ್ಕಾಗಲ್ಲ. ಸೈಲೆಂಟ್ ಆಗಿದ್ದೀನಿ ನಾನು 6-7 ವರ್ಷದಿಂದ ಸೈಲೆಂಟ್ ಆಗಿದ್ದೀನಿ. ಈಗ ನಾನು ಸೈಲೆಂಟ್ ಆಗಿರಲ್ಲ. ನಾನು ಏನೇನು ಮಾಡಿದ್ದೀರಾ ನೀವು ಆಪಾದನೆಗಳಿಗೆ ಪ್ರತಿಯೊಂದಕ್ಕೂ ಉತ್ತರ ಕೊಡೋದೆ ನನ್ನ ಉದ್ದೇಶ. ಈ ಕಾರ್ಯಕ್ರಮದ ಉದ್ದೇಶ ಯಾರು ಏನೇ ಮಾತಾಡಲಿ ನಾನು ಮಾಡೋದೇ ಹೀಗೆ. ಇದು ಅಹಂಕಾರ ಅಲ್ಲ, ಸ್ವಾಭಿಮಾನ. ಇದು ಸ್ವಲ್ಪ ನನಗೆ ಕಾರವಾಗಿ ಮಾತಾಡಿದೆ. ನನ್ನ ಬರ್ಡೇ ದಿವಸ ನಿಮ್ಗಳ ಹತ್ರ ಎಲ್ಲ ಸುಮ್ಮನೆ ಬಂದು ಇವತ್ತು ಬರ್ಡೇ ಎಪಿಸೋಡ್ ನಾಟಕ, ಇವತ್ತು ನಾನು ಲೇಟಾಗಿ ಶೂಟ್ ಮಾಡ್ತಾಯಿದ್ದೀನಿ, ಇದನ್ನು ಎಪಿಸೋಡನ್ನ ಹಾಕಬೇಕು, ಲೇಟಾಗಿ ಶೂಟ್ ಮಾಡ್ತಾಯಿದ್ದೀನಿ. ನಾನು ಬೇರೆ ಶೂಟ್ಗಳಿತ್ತು, 12 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ಕೊಂಬಂದು ಇವತ್ತು ಈ ಎಪಿಸೋಡ್ ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಮನೆಯಲ್ಲೂ ಹೇಳಿದ್ರು ಬೇಡ ಸ್ಟ್ರೈನ್ ಆಗಿದೆಯಾ, ಇವತ್ತು ಬ್ರೇಕ್ ಕೊಟ್ಬಿಡು ನೆಕ್ಸ್ಟ್ ಹಾಕು ಅಂತ. ನಾನು ಅಕಸ್ಮಾತ್ ಇವತ್ತು ಬ್ರೇಕ್ ಕೊಟ್ಟರೆ ಹೆದರ್ಕೊಂಬಿಟ್ಟ, ನಾನು ನಿಲ್ಲಿಸ್ಬಿಟ್ಟ ಪ್ರೋಗ್ರಾಮು. ನಾನು ಹೆದರೋದು ನನ್ನ ಕಾನ್ಷಿಯಸ್ಗೆ, ಆ ಭಗವಂತನಿಗೆ. ಸುಳ್ಳು ಹೇಳಿದವರೇ ಎದೆ ತಟ್ಕೊಂಡು ನಂಗೆ ಓಡಾಡ್ಕೊಂಡಿರ್ಬೇಕಾದ್ರೆ ಸತ್ಯ ಮಾತಾಡೋದಕ್ಕೆ ನಾನು ಯಾಕೆ ಹೆದರ್ಬೇಕು? ಒಟ್ಟಿನಲ್ಲಿ ಇದರಿಂದ ಅರ್ಥ ಆಗಿದೆ ಏನಂದರೆ, ಕೆಲವ್ರಿಗೆ ಸತ್ಯನ ಅರ್ಗಿಸ್ಕೊಳಕ್ಕಾಗಲ್ಲ, ಸತ್ಯನ ಕೇಳೋಕ್ಕಾಗಲ್ಲ. ನಿಜವಾದ ಸತ್ಯ ಇಷ್ಟೇ. ಪರ್ಮಿಷನ್ ಲೆಟ್ರ್ ನನ್ನ ಹೆಸರಲ್ಲಿದ್ದಿದ್ದು, ನಾವು ಶೂಟ್ ಮಾಡಿದ್ವಿ. ಶೂಟ್ ಮಾಡಾದ್ಮೇಲೆ ಏನೇನಾಯಿತು, ಅಲ್ಲಿ ಜಾರ್ಡನ್ನಲ್ಲಿ ಏನೇನಾಯಿತು, ಯಾವನೊಬ್ಬ ಮಿಸ್ ಆದ, ಅಲ್ಲಿಂದ ಅಮಾನ್ ಸಿಟಿಲಿ ಬಂದು ಏನೇನು ತೆಗೆದ್ವಿ, ಇದೆಲ್ಲನೂ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸೊ ನನ್ನ ಹುಟ್ಟುಹಬ್ಬಕ್ಕೆ ನಿಮ್ಮೆಲ್ಲರ ಪ್ರೀತಿ, ಶುಭಾಶಯ, ಹರಕೆ ಹಾರೈಕೆ ಎಲ್ಲ ಇರಲಿ. ನಾನು ನಿಮ್ಮ ರಘುರಾಮ್, ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಇದು ನಿರ್ದೇಶಕ ಅನ್ನೋ ನಿರ್ದೋಷಕ, ಸತ್ಯಮೇವ ಜಯತೆ. ನಮಸ್ಕಾರ.